ಎಲ್ಲರಿಗೂ ಹಾಯ್. ನಾನು ನಿಮ್ಮ ತೀರ್ಥಶಿವು. ಎಲ್ಲ ಹೇಗಿದ್ದೀರಾ? ಕತೆಗಾಗಿ ಕಾಯ್ತಾ ಕಾಯ್ತಾ ನನಗೆ ಬೈಕೊಂಡ್ರಾ? ಆದರೂ ನನಗೇನು ಬೇಜಾರಿಲ್ಲ ಬಿಡಿ. ಯಾಕಂದರೆ ನಾನೀಗಾಗಲೇ ನನ್ನ ಸಮಸ್ಯೆ ಏನು ಅಂತ ಹೇಳಿದ್ದೀನಿ. ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗೋವರೆಗೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡಲೇಬೇಕು. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಮುಗೀತಾ ಅಂತ ಕೇಳಬೇಡಿ ಕಣ್ರಪ್ಪ. ಕತೆ ಇನ್ನೂ ತುಂಬಾ ಇದೆ. ನಮ್ಮ ಹುಡುಗನ ರೂಮಂತೂ ಫುಲ್ ಮಿಂಚಿಂಗು. ಮನೆಯನ್ನು ಅಲಂಕರಿಸಿದ ಹಾಗೆ ಅವನ ರೂಮನ್ನು ಮಂಚವನ್ನು ಸಹ ಮೊದಲ ರಾತ್ರಿಗೆ ರೆಡಿ ಮಾಡಿದ್ದಾರೆ. ಮಂಚದ ಮೇಲಿನ ಬೆಡ್ ಸ್ವಲ್ಪವೂ ಕಾಣದ ಹಾಗೆ ಸಂಪೂರ್ಣವಾಗಿ ಮಲ್ಲಿಗೆ ಹೂವನ್ನು ಹಾಸಿದ್ದಾರೆ. ಮಧ್ಯದಲ್ಲಿ ಕೆಂಪು ಗುಲಾಬಿ ಹೂಗಳಿಂದ ಅಲಂಕಾರ ಬೇರೆ. ಅದೆಲ್ಲವನ್ನ ಕಂಡು ಅವಳು ತಲೆ ತಿರುಗಿ ಬೀಳದೇ ಇದ್ದದ್ದೇ ಹೆಚ್ಚೇನೋ. ಅಯ್ಯೋ ಮಂಜುನಾಥ, ಇದೇನಿದು? ಆ ಸೈಕೋ ಮದುವೆಗೆ ಅಷ್ಟೆಲ್ಲ ಖರ್ಚು ಮಾಡಿದರೆ ಈ ಮೆಂಟಲ್ ಫಸ್ಟ್ ನೈಟ್ಗೆ ಇಷ್ಟೆಲ್ಲ ಖರ್ಚು ಮಾಡಿದೆ. ಅಷ್ಟಕ್ಕೂ ನಮ್ಮಿಬ್ಬರಿಗೂ ಇದು ಫಸ್ಟ್ ನೈಟ್ ಅಲ್ವಲ್ಲ. ಈ ಹಂದಿ ಈಗಾಗಲೇ ನನ್ನ ಶೀಲವನ್ನು ದೋಚಿದೆ ತಾನೇ. ನಂತರ ಇನ್ನೂ ಅದೆಷ್ಟು ಹುಡುಗಿಯರ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡಿದ್ದಾನೋ ಏನೋ ಈ ಕಾಮುಕ. ಓಹೋ, ಈ ಕುಡುಕ್ ಮುಂಡೆದಕ್ಕೆ ನನ್ನ ಜೊತೆ ಸಂಸಾರ ಮಾಡೋ ಆಸೆ ಏನೋ. ಹಾಗೇನಾದರೂ ನನ್ನ ಹತ್ರ ಬರಲಿ, ಗ್ಯಾರಂಟಿ ಅವನ ಬುರುಡೆನ 2 ಪೀಸ್ ಮಾಡಿಬಿಡ್ತೀನಿ ಎಂದು ಋತ್ವಿ ಮನದಲ್ಲೇ ಋಷ್ಗೆ ಬೈಯುವಾಗ ಬಾಲ್ಕನಿಯಿಂದ ಒಳಗೆ ಬರುತ್ತಾನೆ ಋಷ್. ಅವನ ಅವತಾರ ನೋಡಿ ಇವಳ ಕಣ್ಣುಗಳು ಅರಳಿತ್ತು. ಬಿಳಿ ಪಂಚೆ, ತುಂಬು ತೋಳಿನ ಬಿಳಿ ಶರ್ಟ್. ಆದರೂ ಶರ್ಟ್ನ ಮೇಲಿನ 3 ಗುಂಡಿಗಳನ್ನು ಹಾಕದೆ ತೋಳನ್ನು ಮಡಚಿ ಪಂಚೆಯನ್ನು ಎತ್ತಿ ಕಟ್ಟಿ ಸಿಗರೇಟ್ ಸೇದುತ್ತಾ ಬರುತ್ತಿದ್ದಾನೆ ಋಷ್. ಆದರೂ ಅವನ ಈ ಒರಟು ಲುಕ್ ಮಾತ್ರ ಆಕರ್ಷಣೀಯವೇ. ಇವಳೇನು ಕಮ್ಮಿಯಲ್ಲ, ಮೊದಲೇ ಅಂದಗಾತಿ ಹೆಣ್ಣು. ದಾಮಿನಿ ಕೊಟ್ಟ ಬಿಳಿ ಬಣ್ಣದ ಮೈಸೂರು ಸಿಲ್ಕ್ ಸೀರೆಯನ್ನುಟ್ಟು ಅವರು ಮಾಡುವ ಅಲಂಕಾರಕ್ಕೆ ತನ್ನನ್ನು ಒಡ್ಡಿಕೊಂಡಿದ್ರಿಂದ ಇನ್ನಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆ. ಅವಳು ಅವನನ್ನೇ ನೋಡುತ್ತಾ ಸುಮ್ಮನೆ ನಿಂತಾಗ ಸಿಗರೇಟ್ ಎಸೆದ ಋಷ್, ಏನೇ ಇವಳೇ, ಇವತ್ತು ನೀನು ಕೂಡ ನನ್ನ ಹಾಗೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬಂದ್ಯಾ? ಮೊದಲೇ ಬಿಳಿ ಹೆಗ್ನ ನೀನು, ಈಗಂತೂ ಬಿಳಿ ಭೂತಾನೇ ಬಿಡು. ಆದರೂ ಸಖತ್ತಾಗೇ ಇದೆಯಾ ಬಿಡೆ. ಅದ್ಯಾಕೆ ಅಲ್ಲೇ ನಿಂತುಬಿಟ್ಟೆ? ಹತ್ತಿರ ಬಾರೇ ಇವಳೇ. ಇವತ್ತು ನಾವು ಹೀಗೆಲ್ಲ ದೂರ ಇರೋ ಹಾಗೇ ಇಲ್ಲ ಗೊತ್ತಾ? ಯಾಕೆ ಹೇಳು? ಯಾಕಂದರೆ ಇವತ್ತು ನಮ್ಮ ಫಸ್ಟ್ ನೈಟ್ ಕಣೆ ಇವಳೇ. ಬಾ ಬೇಗ ಬಾರೇ ಇವಳೇ, ಟೈಮ್ ವೇಸ್ಟ್ ಮಾಡಬೇಡ ಎಂದವನು ಅವಳ ಕೈಯಿಂದ ಹಾಲು ಪಡೆದರೆ ಅವನ ಬಾಗಿಲಿಗೆ ಹೊರಗುವ ಋತ್ವಿ, ನೋಡು ಋಷ್, ಇದೆಲ್ಲ ಆಟ ನನ್ನ ಹತ್ರ ಬೇಡ. ಮರ್ಯಾದೆಯಾಗಿ ನನ್ನಿಂದ ದೂರ ಇದ್ಬಿಡು. ನೀನು ನನ್ನ ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟಿದ್ದೀಯಾ. ಅದಕ್ಕೆ ನಿನ್ನನ್ನು ನನ್ನ ಗಂಡ ಅಂತ ನಾನು ಒಪ್ಪಲ್ಲ. ಹಾಗಾಗಿ ನನ್ನನ್ನು ಮುಟ್ಟುವ ಯೋಚನೆ ಕೂಡ ಮಾಡಬೇಡ ನೀನು. ನನ್ನಿಂದ ದೂರವೇ ಇದ್ದು ಬಿಡು ಎನ್ನುತ್ತಾಳೆ. ಅಷ್ಟೇ ಶುರುವಾಗಿತ್ತು ಅವನ ನಧೀಮ್ತನ. ಕೋಪದಿಂದ ಹಾಲಿನ ಲೋಟವನ್ನು ಗೋಡೆಗೆ ಅಪ್ಪಳಿಸಿದ ಋಷ್, ನನ್ನನ್ನು ಗಂಡ ಅಂತ ಒಪ್ಪಲು ಆಗಲ್ಲ, ಆದರೆ ಆ ಸೆಕ್ಸ್ ಸೈಕೋನ ಗಂಡ ಅಂತ ಒಪ್ಪಿಕೊಳ್ಳೋಕೆ ಆಗುತ್ತಾ? ಇವತ್ತು ಅವನ ಜೊತೆಗೆ ಫಸ್ಟ್ ನೈಟ್ ಮಾಡಿಕೊಳ್ಳೋಕೆ, ಅವನೆದುರು ಬೆತ್ತಲೆ ಆಗೋಕೆ, ಅವನಿಗೆ ಸಂಪೂರ್ಣವಾಗಿ ಸ್ವಂತ ಆಗೋಕೆ ರೆಡಿ ಇದ್ದೆ ತಾನೆ ನೀನು. ಆದರೆ ನಾನು ಬೇಡ್ವಾ ಎನ್ನುತ್ತಾ ಒಮ್ಮೆಲೆ ಅವಳನ್ನು ಬೆಡ್ಗೆ ತಳ್ಳಿ ಅವಳ ಮೇಲೆ ತಾನೂ ಕೂಡ ಬೀಳುತ್ತಾನೆ. ಬಿಡು ಋಷ್, ನೋಡು, ಹೀಗೆಲ್ಲ ಬಲವಂತ ಮಾಡಿದರೆ ಸರಿ ಇರಲ್ಲ ಎನ್ನುತ್ತಾ ಅವನನ್ನು ತಳ್ಳಲು ನೋಡುವ ಹೆಣ್ಣಿನ ಕೈಗಳಿಗೆ ತನ್ನ ಕೈ ಸೇರಿಸುತ್ತಾ, ಏನು ಸರಿ ಇರಲ್ಲ? ಏನೇ ಸರಿ ಇರಲ್ಲ? ಆ ಮುದಿಗೂಬೆಗೆ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟು ದುಡ್ಡು ಕೇಳ್ಕೊಂಡು ಬಂದೆ ತಾನೆ ನೀನು. ಅವನು ನಿನಗೆ ದುಡ್ಡು ಕೊಡುವ ಮೊದಲೇ ಮದುವೆ ದಿನವೇ ಫಸ್ಟ್ ನೈಟ್ ಆಗಬೇಕು, ನೀನು ನನಗೆ ಸುಖ ಕೊಡಬೇಕು ಅಂತ ಹೇಳಿಲ್ವಾ? ಅದಕ್ಕೆ ನೀನು ಕೂಡ ದೊಡ್ಡ ಪೆಂಗಿಯ ಥರ ಒಪ್ಪಿಲ್ವಾ? ಅವನಿಗೆ ಒಪ್ಪಿಗೆ ಕೊಟ್ಟು ಈಗ ನನಗೇಕೆ ಒಪ್ಪಿಗೆ ಕೊಡಲ್ಲ? ಹೇಗೂ ಇವತ್ತು ನಿನ್ನ ಫಸ್ಟ್ ನೈಟ್ ಆಗ್ತಾ ಇತ್ತು ತಾನೇ, ಅದು ನನ್ನ ಜೊತೆ ಆಗಲಿ ಬಿಡು ಎನ್ನುವ ಋಷ್ನ ಮಾತು ಕಂಪ್ಲೀಟ್ ಆಗುವ ಮುನ್ನವೇ ವ್ಯಾಕ್ ಎನ್ನುವ ಋತ್ವಿ, ಹೇ ಹಂದಿ, ನನ್ನಿಂದ ದೂರ ಹೋಗು, ನನಗೆ ವಾಮಿಟ್ ಬರ್ತಿದೆ, ನಿನ್ನ ಮೇಲೆ ಮಾಡ್ತೀನಿ ಅಷ್ಟೇ, ಎದ್ದೇಳೋ ಮೇಲೆ ಎಂದು ಕಷ್ಟದಲ್ಲಿ ಹೇಳಿ ಮುಖಕ್ಕೆ ಉಚ್ಚಿದ ಕೂಡಲೇ ಅವಳನ್ನು ಬಿಟ್ಟ ಋಷ್, ಆ ಕಡೆ ಇದೆ ನೋಡು ಬಾತ್ರೂಮ್ ಎಂದರೆ ಅವನು ತೋರಿದತ್ತ ಓಡುವ ಹುಡುಗಿಯ ಹಿಂದೆಯೇ ಇವನು ಕೂಡ ಹೋಗಿದ್ದ. ಅವಳು ಹೇಳಿದ್ದು ಸತ್ಯವೇ ಎನ್ನುವಂತೆ ರಾತ್ರಿ ಮಾಡಿದ ಊಟವೆಲ್ಲ ಆಚೆಗೆ ಬಂದಿತ್ತು. ಬಾಯಿ ತೊಳೆದ ಋತ್ವಿ ಆಯಾಸದಿಂದ ಗೋಡೆಗೆ ಒರಗುತ್ತಾಳೆ. ಆದರೆ ಅವಳ ಹಿಂದೆಯೇ ಬಂದ ಇವನೋ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಾ ಮುದ್ದು ಗುಮ್ಮನ ಹಾಗೆ ಅವಳನ್ನೇ ನೋಡುತ್ತಿದ್ದಾನೆ. ಅವಳ ಕಣ್ಣು ತನ್ನತ್ತ ಹೊರಳಿದ ಕೂಡಲೇ, ಲೇ ಇವಳೇ, ಏನಾದರೂ ವಿಶೇಷ ಇದೆಯೇನೇ? ಹುಳಿ ಮಾವು ಕೆಮ್ಮಣ್ಣು ತಿನ್ನಬೇಕು ಅನ್ನಿಸ್ತಾ ಇದೆಯಾ? ತಂದು ಕೊಡ್ಲಾ? ಸಂಕೋಚವಿಲ್ಲದೆ ಹೇಳೇ ಇವಳೇ ಎಂದು ಮೆಲ್ಲಗೆ ಕೇಳಿದ ಋಷ್ಗೆ, ಹ್ಞೂ, ಒಂದು ಗಾಡಿ ಕೆಮ್ಮಣ್ಣು ತಂದು ನನ್ನ ಮೇಲೆ ಸುರಿದು ಬಿಡು, ಉಸಿರುಗಟ್ಟಿ ನೆಗೆದು ಬಿದ್ದು ಹೋಗ್ತೀನಿ. ಆಗ ನಿನಗೆ ಸಮಾಧಾನ ಅಲ್ವಾ?
ನಾನು ಪ್ರೆಗ್ನೆಂಟ್ ಅನ್ನೋ ಅನುಮಾನ ಇನ್ನೂ ಹೋಗಿಲ್ವಾ ಹಂದಿ ನಿಂಗೆ ಎಂದು ಜೋರು ಮಾಡುತ್ತಾಳೆ ಋತ್ವಿ. ಮತ್ತೆ ನೀನು ಆಗಾಗ ಹೀಗೆ ತಲೆ ಸುತ್ತಿ ಬಿದ್ದು ವಾಂತಿ ಮಾಡಿದರೆ ಇನ್ನೇನು ತಿಳಿಬೇಕು ಹೇಳೇ ಬಿಳಿ ಹೆಗಣ. ಮಧ್ಯಾಹ್ನ ಅಲ್ಲಿ ತಲೆ ಸುತ್ತಿ ನನ್ನ ಮೇಲೆ ಬಿದ್ದೆ, ಈಗ ಇಲ್ಲಿ ನಾನು ನಿನ್ನ ಮೇಲೆ ಬಿದ್ದರೆ ವಾಮಿಟ್ ಬಂತು ಅಂದರೆ ಏನರ್ಥ ಹೇಳೆ ಎಂದು ಜೋರು ಮಾಡುತ್ತಾ ಅವಳ ಹತ್ತಿರ ಬರುವ ರುಷ್ಗೆ, ಒಂದು ವೇಳೆ ನಾನು ಪ್ರೆಗ್ನೆಂಟ್ ಅಂತಲೇ ಇಟ್ಕೊ, ಏನೀಗ ಏನು ಮಾಡ್ತೀಯ ನೀನು ಎಂದು ಕೇಳುತ್ತಾಳೆ ಋತ್ವಿ. ಇನ್ನೇನು ಮಾಡೋಕೆ ಆಗುತ್ತೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಕಣೆ ಎನ್ನುತ್ತಾನೆ ರುಷ್. ಅಂದರೆ ಮಗುನ ತೆಗೆಸಿ ಬಿಡ್ತೀಯಾ ಎಂದು ಇವಳು ಆತಂಕದಲ್ಲಿ ಕೇಳಿದರೆ, ಥೂ, ಹಾಗೆಲ್ಲ ಒಂದು ಪ್ರಾಣವನ್ನು ತೆಗೆಯೋಕೆ ಆಗುತ್ತಾ ಪಿಶಾಚಿ, ಮಗು ಆರೋಗ್ಯವಾಗಿ ಬೆಳೆಯೋಕೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಷ್ಟೇ ಎನ್ನುತ್ತಾನೆ ಅವನು. ಆ ಮಗು ನಿನ್ನ ಮಗುವಲ್ಲ ಅಂದರೂ ಟ್ರೀಟ್ಮೆಂಟ್ ಕೊಡಿಸ್ತೀಯಾ ಎಂದ ಋತ್ವಿಗೆ, ಯಾವಳೆ ನೀನು, ಅದೇನು ಪ್ರಶ್ನೆ ಅಂತ ಕೇಳ್ತಾ ಇದೆಯಾ, ನಿನ್ನ ಹೊಟ್ಟೆಯಲ್ಲಿದ್ದ ಮೇಲೆ ಅದರ ಜವಾಬ್ದಾರಿ ನನ್ನದು ಕೂಡ ತಾನೇ. ಈಗ ನೀನು ಯಾಕೆ ತಲೆ ಸುತ್ತಿ ಬಿದ್ದಿದ್ದು ವಾಮಿಟ್ ಮಾಡಿದ್ದು ಹೇಳು, ನೀನು ಪ್ರೆಗ್ನೆಂಟ್ ಅಲ್ಲದೆ ಹೋದರೆ ಬೇರೆ ಯಾವುದಾದ್ರೂ ದೊಡ್ಡ ರೋಗ ಇದ್ದರೆ ಯಾವುದಕ್ಕೂ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎನ್ನುತ್ತಾನೆ ರುಷ್. ಅದೇಕೋ ಆ ಮಾತು ಕೇಳಿದ ಹೆಣ್ಣು ತನ್ನ ಗರಿಯದಲ್ಲೇ ತುಸು ಮೆದುವಾಗಿತ್ತು. ಆ ಮುದಿಪೀಡೆನ ಮದುವೆ ಆಗಬೇಕಲ್ಲ, ಆ ಸೈಕೋ ನನ್ನ ಮಗ ಈಗಲೇ ಹೀಗೆ ನೋಡ್ತಾ ಇದ್ದಾನೆ, ಮದುವೆಗೆ ಅಂತ ಕಂಡೀಷನ್ ಬೇರೆ ಹಾಕಿದ್ದಾನೆ. ನೀನು ಹೇಳಿದ ಹಾಗೆ ಆ ಸೈಕೋ ಕಾಟ ತಡೆಯೋಕೆ ಆಗದೆ ಅವನ 4 ಹೆಂಡತಿಯರು ಅವನಿಂದ ದೂರ ಹೋಗಿದ್ದಾರೆ ಅಂದರೆ ಇನ್ನು ನನಗೆ ಇನ್ನೆಷ್ಟು ಹಿಂಸೆ ಮಾಡ್ತಾನೋ ಎನ್ನುವ ಸ್ಟ್ರೆಸ್ಗೆ, ಭಯಕ್ಕೆ 3 ದಿನದಿಂದ ಸರಿಯಾಗಿ ಊಟ ನಿದ್ರೆ ಇರಲಿಲ್ಲ. ಊಟವಂತೂ ಮುಟ್ಟಲೇ ಇಲ್ಲ ನಾನು. ಜೊತೆಗೆ ಮಂಟಪದಲ್ಲಿ ಆ ಸೈಕೋ ಬದಲು ಈ ಮೆಂಟಲ್ನ ನನ್ನ ಪಕ್ಕ ನೋಡಿ ನನಗೆ ತಲೆ ತಿರುಗಿದ್ದು. ಇನ್ನೀಗ ಸಿಗರೇಟ್ ಸೇದಿ ನನ್ನ ಹತ್ರ ಬಂದ್ಯಲ್ಲ, ಅದರ ವಾಸನೆಗೆ ನನಗೆ ವಾಂತಿ ಬಂತು. ನನಗೆ ಹೆಂಡ ಸಿಗರೇಟ್ ಸ್ಮೆಲ್ಗೆ ವಾಮಿಟ್ ಬರುತ್ತೆ. ನಿಮಗೆ ಇನ್ನೂ ನಾನು ಪ್ರೆಗ್ನೆಂಟ್ ಅನ್ನೋ ಅನುಮಾನ ಇದ್ದರೆ ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಅಥವಾ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಗೊಂಡು ಬಾ, ನಿನ್ನೆದುರೇ ಟೆಸ್ಟ್ ಮಾಡ್ತೀನಿ. ಅದು ಬಿಟ್ಟು ಯಾವಾಗ ನೋಡಿದರೂ ಹೀಗೆ ಕೇಳಿ ಕೇಳಿ ನನ್ನ ಜೀವ ತಿನ್ನಬೇಡ. ಇನ್ಮೇಲೆ ನೀನು ಸಿಗರೇಟ್ ಸೇದಿದ್ರೆ ಕೈ ಬಾಯಿ ತೊಳೆದುಕೊಂಡು ಒಳಗೆ ಬರಬೇಕು, ನನ್ನ ಹತ್ತಿರಕ್ಕಂತೂ ಬರಲೇ ಬೇಡ, ಗೊತ್ತಾಯ್ತಾ ಎಂದು ಆರ್ಡರ್ ಮಾಡುತ್ತಾಳೆ ಋತ್ವಿ. ಆ ಮೂಲಕ ಅರಿವಿಲ್ಲದೆ ಅವಳೇ ತನ್ನನ್ನು ರುಷ್ನ ಹೆಂಡತಿ ಎಂದು ಒಪ್ಪಿಕೊಂಡಿದ್ದಾಳೆ. ಯಾವಳೆ ಅವಳು, ಬಿಳಿ ಸೀರೆ ಉಟ್ಟ ಬಿಳಿ ಹೆಗ್ಣ, ನನಗೆ ಆರ್ಡರ್ ಮಾಡೋದು? ನನ್ನ ಮನೆ, ನನ್ನ ರೂಮು, ನನ್ನಿಷ್ಟ, ನಾನು ಹೇಗೆ ಬೇಕಾದರೂ ಇರ್ತೀನಿ, ಅದು ಕೂಡ ನನ್ನಿಷ್ಟ. ನಿಂದು ಕಕ್ಕಿದ್ದು ಮುಗಿದ್ರೆ ಬಾ, ಫಸ್ಟ್ ನೈಟ್ ಸೆಲೆಬ್ರೇಟ್ ಮಾಡೋಣ, ನನಗೆ ಕಾಯೋಕೆ ಆಗಲ್ಲ ಎನ್ನುತ್ತಾ ವಾಶ್ ಬೇಸಿನ್ನಲ್ಲಿ ಕೈ ಬಾಯಿ ತೊಳೆದು ಅವಳ ಕೈ ಹಿಡಿದು ಎಳೆದುಕೊಂಡು ಬರುತ್ತಾನೆ ರುಷ್. ಬಿಡೋ, ನಾನು ಬರಲ್ಲ, ನನಗೆ ಯಾವ ನೈಟ್ ಕೂಡ ಬೇಡ, ನೀನು ಒಬ್ಬನೇ ಮಾಡ್ಕೋ ಎನ್ನುತ್ತಿದ್ದವಳ ವಿರೋಧ ಇವನಿಗೆ ಲೆಕ್ಕಕ್ಕೆ ಇಲ್ಲ. ನೋಡು ರುಷ್ ಎನ್ನುತ್ತಿದ್ದವಳನ್ನು ಬೆಡ್ ಮೇಲೆ ತಳ್ಳಿ ಅವಳ ಪಕ್ಕವೇ ಉರುಳಿ ಅವಳು ಮೇಲೇಳದಂತೆ ಅವಳ ಸುತ್ತ ಕೈ ಹಾಕಿದವನು, ನೀನು ಒಳ್ಳೆಯ ಹುಡುಗಿ ಅಲ್ಲ ಕಣೆ, ಗಂಡನನ್ನು ಯಾರಾದರೂ ಹೆಸರಿಡಿದು ಕರೆಯುತ್ತಾರಾ? ಎಲ್ಲರೂ ಅವರವರ ಗಂಡಂದಿರನ್ನು ಕರೆಯುವ ಹಾಗೆ ರೀ ಅನ್ನೇ ಎಂದರೆ ರೀ ಅನ್ಬೇಕಾ? ಅದು ಹೆಂಡತಿಯರು ಅವರವರ ಗಂಡಂದಿರಿಗೆ ಬಳಸುವ ಪದ. ನಾನು ನಿನ್ನನ್ನು ಗಂಡ ಅಂತ ಒಪ್ಪಲ್ಲ ಅಂದಮೇಲೆ ನಿನ್ನನ್ಯಾಕೆ ರೀ ಅನ್ಲಿ ಎಂದವಳನ್ನು ತನ್ನತ್ತ ತಿರುಗಿಸಿಕೊಂಡ ರುಷ್ ತುಸು ಗಂಭೀರವಾಗಿ, ಹಾಗಾದರೆ ನೀನು ನನ್ನನ್ನು ಗಂಡ ಅಂತಲೂ ಒಪ್ಪಲ್ಲ, ನನ್ನ ಜೊತೆ ಸಂಸಾರ ಕೂಡ ಮಾಡಲ್ವ ಎಂದರೆ ಹ್ಞೂ ಒಪ್ಪಲ್ಲ, ಮಾಡಲ್ಲ ಎಂದು ಇವಳು ಕೂಡ ಗಂಭೀರವಾಗಿಯೇ ಹೇಳುತ್ತಾಳೆ. ಇವತ್ತು ನೀಲೇಶ್ ಜೊತೆ ಮದುವೆ ಆಗಿದ್ರೆ ಏನು ಮಾಡ್ತಾ ಇದ್ದೆ, ಅವನಿಗೂ ಹೀಗೆ ಹೇಳ್ತಾ ಇದೆಯಾ ಎಂದವನಿಗೆ ಹಂತ ಹಂತವಾಗಿ ಕೋಪ ಬರುತ್ತಿದೆ ಎಂದರಿಯದ ಋತ್ವಿ, ಅವನ ಜೊತೆ ಮದುವೆ ಆಗಿದ್ರೆ ಹೀಗೆಲ್ಲ ಹೇಳ್ತಾ ಇರಲಿಲ್ಲ, ಕಷ್ಟವೋ ಸುಖವೋ ಅವನೊಂದಿಗೆ ಹೊಂದಿಕೊಂಡು ಜೀವನ ಮಾಡ್ತಾ ಇದ್ದೆ, ಅವನ ಹಿಂಸೆ ತಡೆಯಲಾಗದೆ ಹೋದರೆ ಸತ್ತು ಹೋಗ್ತಾ ಇದ್ದೆ ಅಷ್ಟೇ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಲು, ದವಡೆ ಬಿಗಿಯುತ್ತಾ ಎದ್ದು ಕುಳಿತವನು ಅವಳ ತೋಳನ್ನು ಹಿಡಿದು ಬಿರುಸಾಗಿ ಹಿಡಿದೆತ್ತಿ, ಛೀ, ನಿನಗಿಂತ 30 ವರ್ಷ ಹಿರಿಯನ ಜೊತೆ ಸಂಸಾರ ಮಾಡ್ತೀನಿ ಅಂತ ಇದೆಯಲ್ಲ, ನಾಚಿಕೆ ಆಗಬೇಕು ನಿಂಗೆ. ಅಂಥದ್ದು ಅವನಲ್ಲಿ ಏನಿದೆ, ನನ್ನಲ್ಲಿ ಏನಿಲ್ಲ ಅಂತ ಕೇಳಬಹುದಾ ಎಂದಾಗ, ಅವನಲ್ಲಿರುವ ಮಾನವೀಯತೆ, ಮನುಷ್ಯತ್ವ ನಿನ್ನಲ್ಲಿಲ್ಲ. ಅವನು ನಾನಾಗಿ ನನ್ನ ಹಿನ್ನೆಲೆ ಹೇಳ್ತೀನಿ ಎಂದಾಗ ಅದರ ಅಗತ್ಯವಿಲ್ಲ ಋತ್ವಿ. ಎಲ್ಲರ ಜೀವನದಲ್ಲೂ ಒಂದೊಂದು ಪಾಸ್ಟ್ ಇರುತ್ತೆ, ಅದನ್ನೇ ಹಿಡಿದುಕೊಂಡು ಕುಳಿತರೆ ಜೀವನ ಸಾಗಲ್ಲ. ಅದಕ್ಕೆ ನಿನ್ನ ಪಾಸ್ಟ್ ಏನೇ ಇದ್ದರೂ ನನಗೆ ಅದು ಬೇಡ ಅಂತ ಹೇಳ್ದ. ಆದರೆ ನಿಂಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ನಾನೇ ನನ್ನ ಅಸಹಾಯಕತೆಯ ಬಗ್ಗೆ ಹೇಳಿದ್ದೀನಿ. ಆದರೂ ಮಾತು ಮಾತಿಗೂ ವೇಶ್ಯೆ ಅಂತ ಮಾತಲ್ಲೇ ಚುಚ್ಚಿ ಸಾಯಿಸಿ ಬಿಡ್ತೀಯ. ಅದಕ್ಕೆ ನಿನಗಿಂತ ಅವನೇ ಪರವಾಗಿಲ್ಲ. ಅವನು ನೀನೇ ಹೇಳೋ ಹಾಗೆ ಸೆಕ್ಸ್ ಸೈಕೋ, ಆದರೆ ಬರೀ ನನ್ನ ದೇಹವನ್ನು ಮಾತ್ರ ಕೊಲ್ತಾನೆ. ಆದರೆ
ನೀನು ಪ್ರತಿ ಕ್ಷಣ ನನ್ನನ್ನು ಮಾನಸಿಕವಾಗಿ ಸಾಯಿಸ್ತೀಯ ಅಲ್ವಾ? ಅದಕ್ಕೆ ಗಟ್ಟಿ ಮನಸ್ಸು ಮಾಡಿ ಅವನನ್ನು ಮದುವೆ ಆಗಿ ಅವನೊಂದಿಗೆ ಸಂಸಾರ ಮಾಡಲು ತೀರ್ಮಾನ ಮಾಡಿದ್ದೆ. ಇವತ್ತು ಅವನೊಂದಿಗೆ ಮದುವೆ ಆಗಿದ್ರೆ ಖಂಡಿತ ಸಂಸಾರ ಮಾಡ್ತಾ ಇದ್ದೆ ಎಂದು ದೃಢವಾಗಿ ಹೇಳುತ್ತಾಳೆ ಋತ್ವಿ. ಆ ಮಾತನ್ನು ಕೇಳಿ ಉರಿದೇ ಹೋಗಿತ್ತು ಋಷ್ಗೆ. ಅದಕ್ಕೆ ನಿನಗಿಂತ ಅಷ್ಟು ದೊಡ್ಡವನ ಜೊತೆ ಸಂಸಾರ ಮಾಡ್ತಾ ಇದೆಯಾ ಎಂದರೆ, ಕಟ್ಟಿಕೊಂಡವನ ಜೊತೆ ಸಂಸಾರ ಮಾಡಲೇಬೇಕಲ್ಲ, ಅದೇ ತಾನೇ ನೈತಿಕತೆ, ಸಾಲದಕ್ಕೆ ನಾನು 1 ಕೋಟಿ ಬೇರೆ ಪಡೆದಿದ್ದೆ ಎಂದವಳ ಮಾತನ್ನೇ ಹಿಡಿದುಕೊಂಡವನು ಅದೇ ನೈತಿಕತೆ ಮಾಡೋಣ ಬಾರೆ ಅಂತಲೇ ಕರಿತಾ ಇರೋದು ಎನ್ನುತ್ತಾ ಅವಳ ಕೈ ಹಿಡಿದು ಅವಳ ಅಂಗೈಯಲ್ಲಿದ್ದ ಮೆಹಂದಿಯ ಕಂಡು ಎಲ್ಲಿ 2 ಕೈ ತೋರಿಸು ಎನ್ನುತ್ತಾ ಅವಳ 2 ಅಂಗೈನ ನೋಡಲು ಎರಡರಲ್ಲೂ ಇದ್ದಿದ್ದು ನೀಲೇಶ್ನ ಹೆಸರು. ಓಹೋಹೋ ಮೇಡಮ್, ಆ ಸೈಕೋ ಹೆಸರನ್ನು ಬೇರೆ ಬರೆಸಿಕೊಂಡು ಬಿಟ್ಟಿದ್ದೀರಿ ಎಂದವನೇ ಕೋಪದಿಂದ ಅವಳ ಕೈನ ಮಂಚದ ಪಟ್ಟಿಗೆ ಬಡಿಯುತ್ತಾನೆ. ಅವಳು ನೋವಿನಿಂದ ಅಮ್ಮ ಎಂದು ಚೀರಿದರೂ ಮತ್ತೂ 2 ಬಾರಿ ಅವಳ ಕೈಗಳನ್ನು ಮಂಚದ ಪಟ್ಟಿಗೆ ಬಡಿದು, ನಿನ್ನ ಕೈ ಮೇಲೆ ಆಗಲಿ, ಹಣೆಯ ಮೇಲೆ ಆಗಲಿ, ಜೀವನದ ಮೇಲೆ ಆಗಲಿ ಈ ಋಷ್ಯಾಂಕ್ ಚಟರ್ಜಿಯ ಹೆಸರು ಮಾತ್ರವೇ ಬರೆಯಬೇಕು, ಗೊತ್ತಾಯ್ತಾ? ಬೆಳಗ್ಗೆ ಹೊತ್ತಿಗೆ ನಿನ್ನ ಕೈಯಲ್ಲಿ ಅವನ ಹೆಸರು ಇರಬಾರ್ದು. ಇದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎನ್ನುತ್ತಾನೆ ಋಷ್. ಅವನಿಗೆ ಅವಳೇನು ಹೇಳಲಿಲ್ಲ. ನೋಯುತ್ತಿರುವ ಕೈ ಕಡೆಗೆ ನೋಡಲೂ ಇಲ್ಲ. ತುಳುಕುತ್ತಿರುವ ಕಣ್ಣ ಹನಿಯನ್ನು ತುಳುಕಲು ಬಿಟ್ಟು ಸುಮ್ಮನೆ ನಿಲ್ಲುತ್ತಾಳೆ. ಮಾತಾಡೆ, ನಿಂಗೆ ಹೇಳ್ತಾ ಇರೋದು ಗೊತ್ತಾಯ್ತಾ? ಬಾ ಈಗ ಫಸ್ಟ್ ನೈಟ್ ಮಾಡೋಣ. ನಿಂಗೆ ನೈತಿಕತೆ ಹೆಚ್ಚು ಅಲ್ವಾ? ಅದಲ್ಲದೆ ನೀನು ಮಾಡರ್ನ್ ಪುಣ್ಯಕೋಟಿ ಅಲ್ವಾ? ಅವನಿಂದ 1 ಕೋಟಿ ಪಡೆದದ್ದಕ್ಕೆ ಅವನೊಂದಿಗೆ ಸಂಸಾರ ಮಾಡ್ತೀನಿ ಅಂದ್ಯಲ್ಲೇ. ನಾನು ನಿಂಗೆ 1 ಕೋಟಿ ಕೊಟ್ಟೆ ಅಲ್ವಾ? ಈಗ ನನ್ನ ಜೊತೆ ಕೂಡ ಸಂಸಾರ ಮಾಡು. ಹೆಂಡತಿ ಅಂದಮೇಲೆ ಇದು ನಿನ್ನ ಧರ್ಮ ಅಲ್ವಾ ಎನ್ನುತ್ತಾ ಅವನು ಅವಳ ಕೈ ಹಿಡಿದು ಮಂಚದ ಮೇಲೆ ಮಲಗಿಸಿದರೂ ಅವಳ ಪ್ರತಿಕ್ರಿಯೆ ಮಾತ್ರ ಶೂನ್ಯ. ಅವಳ ಪಕ್ಕವೇ ಉರುಳಿದ ಋಷ್ ಅವಳ ಮೇಲೆ ಬಾಗುತ್ತಾ, ಮಾತಾಡೆಯವಳೆ, ಯಾಕೆ ಸುಮ್ಮನೆ ಆದೆ? ಜಗಳ ಆಡೆ, ನನಗೆ ವಿರೋಧ ಮಾಡಲ್ವಾ? ಸುಮ್ಮನೆ ಇದ್ದೀಯಾ ಎಂದರೂ ಅವಳು ಅವನತ್ತ ನೋಡದಿದ್ದಾಗ ಅವಳ ಗಲ್ಲವನ್ನು ಹಿಡಿದ ಋಷ್, ಲೇ ಇವಳೆ, ಏನಾದರೂ ಹೇಳೆ, ಹಾಗಾದರೆ ನಾನು ಏನು ಬೇಕಾದರೂ ಮಾಡಲಾ? ಹೇಗಿದ್ರೂ ನೀನು ನನ್ನ ಹೆಂಡತಿ ಅಲ್ವಾ? ಮೊದಲು ನಿನ್ನ ಮೇಲೆ ಇದ್ದ ಹಕ್ಕಿಗಿಂತ ಈಗ ಇನ್ನೂ ಹೆಚ್ಚು ಹಕ್ಕಿದೆ ನನಗೆ ಎನ್ನುತ್ತಾ ಅವಳ ಕಣ್ಣೀರನ್ನು ಒರೆಸಿದ ಋಷ್ ಕಡೆಗೆ ನೋಡುವ ಋತ್ವಿ, ನಿನ್ನ 1 ಕೋಟಿ ಹಣದ ಸಾಲ ತೀರಲು ನಾನು ಎಷ್ಟು ತಿಂಗಳು ನಿಂಗೆ ಹೆಂಡತಿಯಾಗಿ ಸುಖ ಕೊಡಬೇಕು ಎಂದು ನಿರ್ಭಾವುಕವಾಗಿ ಕೇಳಿದರೂ ಅವಳ ಕಣ್ಣಿಂದ ಹನಿ ಜಾರಿದಾಗ ಉಗುಳು ನುಂಗುವ ಋಷ್, ಹಂಗಂದ್ರೆ ಏನರ್ಥ? ಎಷ್ಟು ತಿಂಗಳು ಅಂದರೆ ಯಾವ ಲೆಕ್ಕ? ಹೆಂಡತಿ ಅಂದರೆ ಜೀವನ ಪೂರ್ತಿ ಜೊತೆಗಿರಬೇಕು ತಾನೇ ಎಂದು ರಾಗ ಎಳೆಯಲು, ಹ್ಞೂ, ನಾನು ನನ್ನ ಉಸಿರು ನಿಲ್ಲುವವರೆಗೂ ನಿನ್ನನ್ನು ಗಂಡ ಅಂತ ಒಪ್ಪಲ್ಲ. ನಿಂಗೆ ನಾನು 1 ಕೋಟಿ ಕೊಡಬೇಕು, ಅದಕ್ಕೆ ನಿಂಗೆ ನನ್ನ ದೇಹ ಬೇಕು ಅಷ್ಟೇ ತಾನೇ? ಅದೆಷ್ಟು ತಿಂಗಳಿಗೆ ನಿನ್ನ ದುಡ್ಡು ವಜಾ ಆಗಿ ನನಗೆ ನಿನ್ನಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ನೀನಿಷ್ಟ ಬಂದಂತೆ ಮಾಡ್ಕೊ ಎಂದ ಋತ್ವಿ ತನ್ನ ಸೆರಗನ್ನು ಜಾರಿಸಿ ಅವನನ್ನೇ ನೋಡಲು ಅವಳ ದೇಹದ ಕಡೆಗೆ ಕಿರುಗಣ್ಣಿನಲ್ಲೂ ನೋಡದ ಋಷ್ ಅವಳ ಕಣ್ಣನ್ನೇ ನೋಡುತ್ತಾ, ವರ್ಷಕ್ಕೆ 1 ಲಕ್ಷ ವಜಾ ಮಾಡ್ತೀನಿ. ಸೊ 1 ಕೋಟಿ ವಜಾ ಆಗುವವರೆಗೂ ನೀನು ನನ್ನ ಜೊತೆ ಇರಬೇಕು ಅಷ್ಟೇ ಎಂದರೆ ಋತ್ವಿ ಹುಬ್ಬು ಸಂಕುಚಿಸಿ ಅವನನ್ನೇ ನೋಡಲು, ಏನೇ ನೋಡ್ತಾ ಇದೆಯಾ ಪಿಶಾಚಿ? ಸೆರಗು ಮುಚ್ಕೊಂಡು ಎದ್ದೇಳು ಮೇಲೆ. ನೀನೇನೋ ಅತಿಲೋಕ ಸುಂದರಿ ನೋಡು, ಅದಕ್ಕೆ ನಿನ್ನ ದೇಹ ಬೇಕು ಅಂತ ಬಂದು ಬಿಟ್ಟೆ ಅಲ್ವಾ? ಹೋಗೆಲೇ, ನನ್ನ ಸದ್ವಿನಿಯ 1% ಕೂಡ ಚಂದ ಇಲ್ಲ ನೀನು. ಸದ್ವಿನಿ ಬರುವವರೆಗೂ ಮಾತ್ರವೇ ನಿಂಗೆ ನನ್ನ ಹೆಂಡತಿಯ ಸ್ಥಾನ. ಅವಳು ಬಂದ ಮೇಲೆ ನೀನು ಯಾವ ಊರ ನಾಯಿ ಅಂತಲೂ ನೋಡಲ್ಲ ನಾನು. ಆಗ ನೀನು ನನ್ನ ಮನೆಯಿಂದ ಹೋಗ್ತಾ ಇರಬಹುದು ಎಂದು ಅವನೇನೋ ಬಾಯಿ ಮಾತಿಗೆ ಹೇಳಿದರೆ, ನಿನ್ನ ಸದ್ವಿನಿ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ದೇವರ ಹತ್ರ ಸಿನ್ಸಿಯರ್ ಆಗಿ ಕೇಳ್ತೀನಿ ಎನ್ನುತ್ತಾಳೆ ಋತ್ವಿ. ಥೂ ನಿನ್ನ, ಯಾವಳೆ ನೀನು? ಗಂಡನ ಎಕ್ಸ್ ವಾಪಸ್ ಬರಲಿ ಅನ್ನೋಳು? ಎದ್ದೇಳೆ ಮೇಲೆ. ನನ್ನ ಬೆಡ್ ಮೇಲೆ ಮಲಗುವ ಯೋಗ್ಯತೆ ಇಲ್ಲ ನಿಂಗೆ. ನನ್ನ ರೂಮಲ್ಲೂ ಇರಬೇಡ ನೀನು, ದಾಟು ಇಲ್ಲಿಂದ. ಹಾಗಂತ ಈ ರೂಮಿನಿಂದ ಆಚೆಗೆ ಹೋಗೋ ಹಾಗೂ ಇಲ್ಲ. ಬಾಲ್ಕನಿಯಲ್ಲಿ ಬಿತ್ಕೊ ಹೋಗು. ನನ್ನ ದುಡ್ಡು ಕೊಡುವವರೆಗೂ ನೀನು ನಾನು ಹೇಳೋ ಹಾಗೆ ಕೇಳಬೇಕು ಎನ್ನುತ್ತಾ ಅವಳಿಂದ ದೂರ ಸರಿಯುತ್ತಾನೆ ಋಷ್. ಆಗ ನಿಟ್ಟುಸಿರು ಬಿಟ್ಟ ಋತ್ವಿ ಸೆರಗನ್ನು ಸರಿ ಮಾಡಿ ಅವನ ಬೆಡ್ ಮೇಲಿಂದ ಬೆಡ್ಶೀಟ್ ತೆಗೆದರೆ, ಇದು ನಂದು, ನಿಂಗೆ ಕೊಡಲ್ಲ. ನನ್ನ ಕಬೋರ್ಡ್ನಲ್ಲಿರುವ ಹೊಸ ಬೆಡ್ಶೀಟ್ ದಿಂಬು ತಗೊಂಡು ಹೋಗು ಎನ್ನುತ್ತಾನೆ ಋಷ್. ಅವನ ಕಬೋರ್ಡ್ ತೆರೆದ ಋತ್ವಿಗೆ ಅವನು ಅದಲ್ಲ ಪಕ್ಕದ ಡೋರ್ ಎಂದಾಗ ಅಟ್ಲೀಸ್ಟ್ ಆ ಕಬೋರ್ಡ್ನೊಳಗೆ ಸುಮ್ಮನೆ ಕಣ್ಣಾಡಿಸಿ ನೋಡಿದರೂ ಅವಳೇ ಅವನಿಗೆ ತೊಡಿಸಿದ್ದ ಅವಳ ತಾಯಿಯ ಉಂಗುರ ಕಾಣುತ್ತಿತ್ತು. ಆದರೆ ಅವನು ಹೇಳಿದ ಕೂಡಲೇ ಪಕ್ಕದ ವಾರ್ಡ್ರೋಬ್ ಕಡೆಗೆ ನೋಡುತ್ತಾಳೆ. ಅವಳು ಬಾಲ್ಕನಿಗೆ ಹೋಗುವವರೆಗೂ ಅವಳನ್ನೇ ನೋಡುತ್ತಾ ನಿಂತವನು,
ಕೊಬ್ಬು ಕೊಬ್ಬು, ಇವಳನ್ನು ಆ ಸೈಕೋಯಿಂದ ಕಾಪಾಡಿದೆ ಎನ್ನುವ ಧನ್ಯವಾದನೂ ಹೇಳದೆ ನನಗಿಂತ ಅವನೇ ಬೆಸ್ಟ್ ಅಂತಾಳೆ ಎಂದುಕೊಂಡು ರೂಮಿನಲ್ಲೇ ನಶೆ ಏರುವವರೆಗೂ ವಿಸ್ಕಿ ಕುಡಿದು, ಇವತ್ತು ನಮ್ಮ ಫಸ್ಟ್ ನೈಟ್ ಅಂತೆ ನೋಡಿ, ನನ್ನ ರೂಮು ಮಂಚ ಎಲ್ಲನೂ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ಆದರೆ ನನ್ನ ಹೆಂಡತಿ ನನ್ನ ರೂಮಲ್ಲೇ ಇಲ್ವಲ್ಲ, ಇರಿ ಹೋಗಿ ಕರ್ಕೊಂಡು ಬರ್ತೀನಿ ಎನ್ನುತ್ತಾ ಬಾಲ್ಕನಿ ಬಾಗಿಲು ತೆರೆಯಲು ನೋಡಿ, ಲೇ ಇವಳೇ, ಯಾವಳೆ ಅವಳು? ಬಾಲ್ಕನಿ ಡೋರ್ನ ಹೊರಗಿನಿಂದ ಲಾಕ್ ಮಾಡಿರುವವಳು, ತೆಗೆಯ ಬಾಗಿಲನ್ನು, ಬಾರೆ ಒಳಗೆ. ಓಹೋಹೋ, ನಾನು ಅಲ್ಲಿ ಕಾಯ್ತಾ ಇದ್ದರೆ ಇವಳು ನನ್ನ ಜೊತೆ ಜಗಳ ಆಡಿ ಇಲ್ಲಿಗೆ ಬಂದವಳೆ. ಲೇ ಬಾರೆ ಒಳಗೆ ಎಂದು ಬಾಗಿಲು ಬಡಿಯಲು ಶುರು ಮಾಡುತ್ತಾನೆ. ಹಣೆ ಬಡಿದುಕೊಂಡ ಋತ್ವಿ ಬಾಗಿಲು ತೆರೆದು, ಏನೋ ನಿನ್ನ ಗೋಳು, ಹೆಂಡ ಕುಡ್ಕೊಂಡು ಒಳ್ಳೆ ಮೆಂಟಲ್ ಥರ ಆಡ್ತಾ ಇದೆಯಾ ಎಂದು ಜೋರು ಮಾಡಿದ ಕೂಡಲೇ, ಹೊರಗಡೆ ಚಳಿ ಇದೆ ಕಣೆ ಇವಳೆ, ಬಾ ಒಳಗೆ ಮಲ್ಗೋಣ. ನಾನಂತೂ ನಿನ್ನನ್ನು ಟಚ್ ಕೂಡ ಮಾಡಲ್ಲ, ಇಬ್ಬರು ದೂರಾನೇ ಇರೋಣ ಎಂದು ಮೆಲ್ಲಗೆ ಹೇಳುವ ಋಷ್ ಬಾಯಿ ಮುಚ್ಚಿಕೊಂಡು ಮಾತನಾಡುವಾಗ ಅವಳು ಹುಬ್ಬುಗಂಟು ಮಾಡಿದರೆ, ನಿಂಗೆ ಹೆಂಡದ ಸ್ಮೆಲ್ಗೆ ವಾಮಿಟ್ ಬರುತ್ತೆ ಅಲ್ವಾ, ಅದಕ್ಕೆ ಬಾಯಿ ಮುಚ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಲೇ ನನಗೆ ನಿದ್ರೆ ಬರ್ತಾ ಇದೆ ಕಣೆ, ಬಾ ಮಲ್ಗೋಣ ಎನ್ನುತ್ತಾ ಅವಳ ಕೈ ಹಿಡಿದ ಋಷ್ ಅವಳು ತನ್ನತ್ತ ಸುಡುವ ಹಾಗೆ ನೋಡಿದರೆ, ಬರಲ್ಲ ಅಂದರೆ 1 ಕೋಟಿ ದುಡ್ಡು ಕೊಡು ಮತ್ತೆ ಎನ್ನುತ್ತಾನೆ. ಇವಳು ನನ್ನ ಕರ್ಮ ಎಂದರೆ, ನೋನೋ, ಗಂಡ ಹೇಳಿದಂತೆ ಕೇಳುವುದು ವೈಫ್ ಧರ್ಮ ಎಂದು ಕಿಸಕ್ಕನೆ ನಗುತ್ತಾನೆ ಋಷ್. ವಿಧಿ ಇಲ್ಲದೆ ಅವನೊಂದಿಗೆ ಬಂದ ಹೆಣ್ಣಿಗೆ ತುಂಬ ಟೈಮಿಂದ ಫಸ್ಟ್ ನೈಟಲ್ಲಿ ಹೀಗೆ ಹೂವಿನ ಮೇಲೆ ಮಲಗಬೇಕು ಅನ್ನೋ ಆಸೆ ಇತ್ತು ನೋಡು ಎನ್ನುತ್ತಾ ಮಂಚದ ಒಂದು ಬದಿಗೆ ಮಲಗಿ ಅವಳಿಗೆ ಮತ್ತೊಂದು ಬದಿ ತೋರಿಸುತ್ತಾನೆ ಋಷ್. ಅವಳು ಅವನಿಗೆ ಬೆನ್ನು ಹಾಕಿ ಮಲಗಿದರೆ, ಲೇ ಇವಳೇ, ಯಾಕೋ ಒಂಥರ ಒಳಗೊಳಗೆ ಖುಷಿಯಾಗಿ ನಗಬೇಕು ಅನ್ನಿಸ್ತಾ ಇದೆಯಲ್ಲ, ಯಾಕಿರಬಹುದು ಎನ್ನುತ್ತಾ ತನ್ನ ಬೆಡ್ಶೀಟ್ನ ಅವಳಿಗೂ ಹೊದೆಸುತ್ತಾನೆ. ಅವಳು ಕಿತ್ತೆಸೆದರೆ ಇವನು ಪುನಃ ಹೊದೆಸುತ್ತಾನೆ. ಅವಳು ಮತ್ತೆ ಕಿತ್ತೆಸೆದರೆ ಇವನು ಮತ್ತೆ ಮತ್ತೆ ಹೊದೆಸುತ್ತಾನೆ. ನನಗೆ ಬೆಡ್ಶೀಟ್ ಬೇಡ, ಮತ್ತೆ ಹೊದೆಸಿದರೆ ಎದ್ದು ಬಾಲ್ಕನಿಗೆ ಹೋಗ್ತೀನಿ ಎಂದು ಇವಳು ಜೋರು ಮಾಡಿದ ಕೂಡಲೇ ಸುಮ್ಮನೆ ಆದವನು ಅರ್ಧ ಗಂಟೆಯಾದರೂ ನಿದ್ರೆ ಮಾಡಲಿಲ್ಲ. ಅವಳನ್ನೇ ನೋಡುತ್ತಾ ಮಂಚದ ಮೇಲಿದ್ದ ಹೂವುಗಳನ್ನು ಕೈಯಲ್ಲಿ ಹಿಡಿದು ಸುಮ್ಮನೆ ನಗುತ್ತಿದ್ದಾನೆ. ಲೇ ಇವಳೇ, ಲೇ ಇವಳೇ ಎಂದು 1-2 ಬಾರಿ ಕರೆದು ಅವಳು ನಿದ್ರೆ ಮಾಡ್ತಾ ಇದ್ದಾಳೆ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು AC ಪಾಯಿಂಟ್ನ ಹೆಚ್ಚು ಮಾಡ್ತಾನೆ. ಆಗಲೂ ಅವನಿಗೆ ನಗುವೆ. ಕೆಲ ನಿಮಿಷ ಸುಮ್ಮನಿದ್ದ ಋತ್ವಿ ಚಳಿ ಹೆಚ್ಚಾಗಿ ತನ್ನ ತೋಳನ್ನು ಉಜ್ಜುವಾಗ ಬೆಡ್ಶೀಟ್ನ ಹೊದೆಸಿ ಮೆಲ್ಲಗೆ ಅವಳ ಸನಿಹ ಹೋಗುತ್ತಾನೆ ಋಷ್. ಬೆಡ್ಶೀಟ್ನ ಗಟ್ಟಿಯಾಗಿ ಅಪ್ಪಿದ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡ ಋಷ್ ತಾನೂ ಅದೇ ಬೆಡ್ಶೀಟ್ನೊಳಗೆ ನುಸುಳಿ ಅವಳನ್ನೇ ನೋಡುತ್ತಾ ಮೆಲ್ಲಗೆ ಅವಳ ಮುಂಗುರುಳನ್ನು ಸರಿಸಿ ಅವಳ ಬೈತಲೆಯಲ್ಲಿದ್ದ ಸಿಂಧೂರವನ್ನು ಸವರಿ ಉಗುಳು ನುಂಗುತ್ತಾ ಮೃದುವಾಗಿ ಅವಳ ಹಣೆಗೆ ಮುತ್ತಿಟ್ಟು, ಇನ್ಮೇಲೆ ನೀನು ಮಿಸಸ್ ಋತ್ವಿ ಋಷ್ಯಂಕ್ ಚಟರ್ಜಿ ಕಣೆ, ರೇಷ್ಮಾ ಅಲ್ಲ. ಅವಳ ಅಪ್ಪ ಬಂದರೂ ನಿನ್ನ ಬಳಿ ಬರುವ ಮುನ್ನ ನನ್ನನ್ನು ಎದುರಿಸಬೇಕು. ನಿಂಗೆ ಏನೇ ಕಷ್ಟ ಬಂದರೂ ಅದು ಮೊದಲು ನನ್ನನ್ನು ಫೇಸ್ ಮಾಡಬೇಕು, ಈ ಶನಿಯನ್ನು ಫೇಸ್ ಮಾಡಬೇಕು ಕಣೆ ಎನ್ನುತ್ತಾ ಅವಳ ಅಂಗೈ ನೋಡಿ, ಸಾರಿ ಕಣೆ ಇವಳೆ, ಕೈ ನೋವಾಯ್ತಾ, ಈ ಮೆಹಂದಿ ಚೇಂಜ್ ಮಾಡೆ, ನನಗೆ ಇದು ಇಷ್ಟ ಇಲ್ಲ ಎನ್ನುತ್ತಾ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು, ಇವತ್ತು ಮನಸ್ಸು ಒಂಥರ ನಿರಾಳವಾಗಿದೆ ಕಣೆ, ಏನೋ ಒಂಥರ ಖುಷಿ ಎದೆಯೊಳಗೆ ಕಚಗುಳಿ ಇಟ್ಟಂತೆ ಆಗ್ತಾ ಇದೆ ಎನ್ನುತ್ತಾ ಅವಳ ಅಂಗೈಗೆ ತನ್ನ ಅಂಗೈ ಸೇರಿಸಿ ಮಲಗುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಧನ್ಯವಾದಗಳು.